never an accident. It is a result of high intention. ನಾವೀನ್ಯತೆ ಸಂಶೋಧನೆಯನ್ನು ಒಗ್ಗೂಡಿಸೋದೇ ಈ ಸಮ್ಮೇಳನದ ಉದ್ದೇಶ. ಸಂಶೋಧನೆ ಒಬ್ಬ ವ್ಯಕ್ತಿಯ ಪ್ರಯತ್ನವಲ್ಲ, ಸಮೂಹ ಚಿಂತನೆಯ ಫಲ. ಎ. ನಾಗಪ್ಪನ್. ಮಾನವೀಯತೆಗೆ ಸೇವೆ ಸಲ್ಲಿಸುವ ಉದ್ದೇಶದಿಂದ ನಾವೀನ್ಯತೆ ಮತ್ತು ಸಂಶೋಧನೆಯನ್ನು ಒಗ್ಗೂಡಿಸೋದು ಈ ಸಮ್ಮೇಳನದ ಪ್ರಮುಖ ಧ್ಯೇಯ. ಜ್ಞಾನ ಮತ್ತು ಪ್ರಗತಿ ಇಂದಿನ ಕಾಲದ ಅತ್ಯಂತ ಮುಖ್ಯ ಅಂಶಗಳು. ಸಂಶೋಧನೆ ಅನ್ನೋದು ಒಬ್ಬ ವ್ಯಕ್ತಿಯ ಪ್ರಯತ್ನ ಅಲ್ಲ, ಅದು ಸಮೂಹ ಚಿಂತನೆಯ ಫಲ. ಎಲ್ಲ ಸಂಶೋಧಕರು ಮಾನವ ಸೇವೆಯ ದೃಷ್ಟಿಯಿಂದ ಕೆಲಸ ಮಾಡಬೇಕು ಅಂತ ವಿನಾಯಕ ಮಿಷನ್ಸ್ ರಿಸರ್ಚ್ ಫೌಂಡೇಶನ್ ರಿಜಿಸ್ಟ್ರಾರ್ ಡಾಕ್ಟರ್ ಎ. ನಾಗಪ್ಪನ್ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ನಾಗಾರ್ಜುನ ಕಾಲೇಜ್ ಆಫ್ ಎಂಜಿನಿಯರಿಂಗ್ನಲ್ಲಿ ತಂತ್ರಜ್ಞಾನ ಪ್ರಗತಿ ಕುರಿತು 6ನೇ ಅಂತಾರಾಷ್ಟ್ರೀಯ ಸಮ್ಮೇಳನ ಹಮ್ಮಿಕೊಳ್ಳಲಾಗಿತ್ತು. ಈ ಸಮ್ಮೇಳನಕ್ಕೆ ದೇಶ ವಿದೇಶಗಳಿಂದ 2045 ಸಂಶೋಧನಾ ಪ್ರಬಂಧಗಳು ಸ್ವೀಕರಿಸಲಾಗಿದ್ದು, ಇವುಗಳಲ್ಲಿ 194 ಪ್ರಬಂಧಗಳನ್ನು ಆಯ್ಕೆ ಮಾಡಲಾಗಿದ್ದು, ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ವಿನಾಯಕ ಮಿಷನ್ಸ್ ರಿಸರ್ಚ್ ಫೌಂಡೇಶನ್ ರಿಜಿಸ್ಟ್ರಾರ್ ಡಾಕ್ಟರ್ ಎ. ನಾಗಪ್ಪನ್, ಈ ಸಮ್ಮೇಳನದಲ್ಲಿ ಕಮ್ಯುನಿಕೇಷನ್ ಸಿಸ್ಟಮ್ಸ್, ಕೃತಕ ಬುದ್ಧಿಮತ್ತೆ, ಯಾಂತ್ರಿಕ ಅಧ್ಯಯನ, ಇಮೇಜ್ ಪ್ರೊಸೆಸಿಂಗ್, ಆಂಟೆನಾಸ್ ಅಂಡ್ ಪ್ರೊಪಗೇಷನ್ ಮುಂತಾದ ನವೀನ ಕ್ಷೇತ್ರಗಳ ಪ್ರಬಂಧಗಳು ಮಂಡನೆಯಾಗಿವೆ. ಇವು ಮಾನವ ಕಲ್ಯಾಣಕ್ಕೆ ನೆರವಾಗುವಂತಹ ಸಂಶೋಧನೆಗಳಾಗಲಿ ಅನ್ನೋದು ನಮ್ಮ ಆಶಯ ಅಂತ ಅಭಿಪ್ರಾಯಪಟ್ಟರು. ಕಾಲೇಜು ನಿರ್ದೇಶಕ ಡಾಕ್ಟರ್ ಗೋಪಾಲ್ ಕೃಷ್ಣ ಮಾತನಾಡಿ, ಈ ಸಮ್ಮೇಳನಕ್ಕೆ 14 ವರ್ಷಗಳಿಂದ ಬಂದ 2045 ಸಂಶೋಧನಾ ಪ್ರಬಂಧಗಳಲ್ಲಿ 194 ಪ್ರಬಂಧಗಳನ್ನು ಮಾತ್ರ ಆಯ್ಕೆ ಮಾಡಲಾಗಿದೆ. ಅವುಗಳಲ್ಲಿ ಕೆಲವು ಅತ್ಯಂತ ಆಸಕ್ತಿದಾಯಕವಾದ ವಿಷಯಗಳನ್ನು ಒಳಗೊಂಡಿವೆ. ಉದಾಹರಣೆಗೆ, ಮುಖ ಗುರುತಿಸಿ ವ್ಯಕ್ತಿಯ ಮನೋಭಾವ ತಿಳಿದ ಆಧಾರದ ಮೇಲೆ ಭಾವನಾತ್ಮಕ ಸಂಗೀತವನ್ನು ನೀಡುವ ತಂತ್ರಜ್ಞಾನ ಹಾಗೂ ಹೃದಯ ರೋಗ, ಕ್ಯಾನ್ಸರ್ ಮುಂತಾದ ಕಾಯಿಲೆಗಳನ್ನು ಪೂರ್ವ ಹಂತದಲ್ಲೇ ಪತ್ತೆ ಹಚ್ಚುವ ಸಂಶೋಧನೆಗಳು. ಇಂತಹ ಸಮ್ಮೇಳನಗಳು ಸಂಶೋಧಕರಿಗೆ ಜಾಗತಿಕ ಮಟ್ಟದ ಅಧ್ಯಯನದ ಅರಿವು ನೀಡುತ್ತವೆ ಅಂತ ಹೇಳಿದರು. ಸಂದೇಶ ಕೊಡ್ತೀವಿ ಅಂತಂದರೆ, ವಿದ್ಯಾರ್ಥಿಗಳು ಈಗ ತಾನೇ ಕಲಿತಾ ಇದ್ದಾರೆ, ಅವರಿಗೆ ಈ ಸಮ್ಮೇಳನ 2 ವಿಚಾರಗಳಲ್ಲಿ ಅನುಕೂಲ ಆಗ್ತದೆ. ಒಂದೇನಂತಂದರೆ, ಅವರಿಗೆ ಸಂಶೋಧನೆ, ಯಾವುದೇ ಶಿಕ್ಷಣ ಸಂಶೋಧನೆಯೊಂದಿಗೆ ಇದ್ದರೆ ಅದು ಅತ್ಯಂತ ಉತ್ಕೃಷ್ಟವಾದ ಶಿಕ್ಷಣ, ಶ್ರೇಷ್ಠ ಶಿಕ್ಷಣ. ಸೊ ಎನಿ ಎಂಜಿನಿಯರಿಂಗ್ ಎಜುಕೇಷನ್, ಇಫ್ ಇಟ್ ಈಸ್ ಕಾನ್ಫ್ಲುಯೆನ್ಸ್ಡ್ ವಿತ್ ರಿಸರ್ಚ್, ಇಟ್ಸ್ ಗೋಯಿಂಗ್ ಟು ಬಿ ಎನ್ ಎಫೆಕ್ಟಿವ್ ಎಜುಕೇಷನ್. ಆ ಕಾರಣಕ್ಕಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಅದು ಭಾಳ ಅನುಕೂಲ ಆಗ್ತದೆ. ಯಾಕಂದರೆ ಈ ಒಂದು ಸಮ್ಮೇಳನ ಅವರು ಕೂಡ ಭಾಗವಹಿಸಿದ್ದಾರೆ. ಅದರಲ್ಲಿ ಸಂಶೋಧನೆ ಅಂದರೆ ಏನು, ಯಾವ ರೀತಿ ಅದನ್ನು ಸಂಶೋಧನೆ ಮುಂದೆ ತಗೊಂಡೋಗಬೇಕು, ಹೇಗೆ ಇನಿಷಿಯೇಟ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿದೆ. ಸೊ ನಮ್ಮ ಫ್ಯಾಕಲ್ಟಿ ಮೆಂಬರ್ಸ್ಗೂ ಅಷ್ಟೇ ದೇಶದಾದ್ಯಂತ ನಡೀತಾ ಇರ್ತಕ್ಕಂಥ ಏನೇನು ಬದಲಾವಣೆಗಳಿದ್ದಾವೆ, ಏನೇನು ತಾಂತ್ರಿಕ ಅಡ್ವಾನ್ಸ್ಮೆಂಟ್ಸ್ ಏನಿದೆ, ಅದೆಲ್ಲದನ್ನು ತಿಳಿದುಕೊಂಡು ಮುಂದಿನ ದಿನಗಳಲ್ಲಿ ಅವರು ಪಾಠ ಮಾಡ್ತಕ್ಕಂಥ ಕ್ಲಾಸ್ ರೂಮಲ್ಲೂ ಕೂಡ ಎಫೆಕ್ಟಿವ್ನೆಸ್ ಹೆಚ್ಚಾಗ್ತಕ್ಕಂಥದ್ದು. Ultimately, it is benefit to the students of this institution and all other students also. ಈ ವೇಳೆ ಫಾಕ್ಸಕನ್ ಪ್ರೈವೇಟ್ ಲಿಮಿಟೆಡ್ HR ಸತೀಶ್ ಕುಮಾರ್, ಸಿದ್ಧಾಂತ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಪುಣೆಯ ನಿರ್ದೇಶಕ ಡಾಕ್ಟರ್ ಪ್ರೊ ಚಾಣಕ್ಯ ಕುಮಾರ್, ಕಾಲೇಜಿನ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ವಿಭಾಗದ ಮುಖ್ಯಸ್ಥ ಡಾಕ್ಟರ್ H ವೆಂಕಟೇಶ್ ಹಾಗೂ ನಂದಕಿಶೋರ್ ಉಪಸ್ಥಿತರಿದ್ದರು.